ಅಕ್ಕಿಲ್ಲ ಅವತಾರ ಆಡಕ್ ಹೋಗ್ಬೇಡಕ್ಕಿಲ್ಲ ಇವಾಗ ಹೇಳಿದ್ವಿ ಏನೋ ಅನ್ಸಲ್ಲ ಆ ಎರಡು ಬಿರಿಯಾನಿ ಯಾಕೆ ಬಿಚ್ಚಾಕಿದ್ಯಾ 10 ರೂಪಾಯಿ ಎಲ್ಲಿ ಕತ್ತಾಗಿ ಐತಲ್ಲ ಎಲ್ಲೇ ಅದಕ್ಕೆ ಈಗ ನೆತ್ತಿ ಪಾಕೆಟಲ್ಲಿ ಹಾಕೊಂತೀನಿ. ಅಮ್ಮ ನೋಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ಬಂದಾಗ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಸೊ ಅವ್ರು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ವ್ಲಾಗ್. ಸೊ ಇದನ್ನ ಸ್ವಲ್ಪ ನಿಧಾನಕ್ಕೆ ಹೇಳ್ತಿದ್ದೀನಿ, ಯಾಕಂದರೆ ನಮ್ಮಮ್ಮ ಇವಾಗ ಮನೆಗೆ ಬಂದರು. ಸೊ ನಾನಿವತ್ತೊಂದು ಫ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಅದನ್ನು ಚೈನು ಕಳೆದೋಯ್ತು ಅನ್ನೋ ಥರ. ಸೊ ಇಷ್ಟೊತ್ತು ಹಾಕ್ಕೊಂಡಿದ್ದೆ, ಇವಾಗ ನಮ್ಮಮ್ಮ ಬಂದಮೇಲೆ ಬಿಚ್ಚಿಟ್ಟಿದ್ದೀನಿ. ಐ ಡೋಂಟ್ ನೋ ನಮ್ಮಮ್ಮ ನೋಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ಬಂದಾಗ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಸೊ ಅವ್ರು ಬಂದಮೇಲೆ ಸಡನ್ನಾಗಿ ಜ್ಞಾಪಕ ಬಂತು. ಸೊ ನಾನು ಚೈನ್ ಇಲ್ಲೇ ಇಟ್ಟಿದ್ದೀನಿ, ನೋಡೋಣ ನಮ್ಮಮ್ಮ ಅಬ್ಸರ್ವ್ ಮಾಡಿದಾರ ಇಲ್ಲ ಗೊತ್ತಿಲ್ಲ. ಸೊ ಇದೊಂದು ಫ್ರ್ಯಾಂಕ್ ಮಾಡ್ತೀನಿ. ಆ್ಯಂಡ್ ಇವಾಗ ಏನು ಹೇಳಿದ್ದೀನಿ ಅಂತಂದರೆ ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಫ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಓಕೆ, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಫ್ರ್ಯಾಂಕ್ ಮಾಡಬೇಕು, ಕೇಳುತ್ತೆ, ಇಲ್ಲೇ ಇದ್ದಾರೆ. ಓಕೆ, ಲೆಟ್ಸ್ ಗೋ ಗೈಸ್. ಬಂದೇ ಇರು ಗೈಸ್, ನಾನು ಮರ್ತೋಗ್ಬಿಟ್ಟೆ. ವಾಟ್ ಇಫ್ ನಮ್ಮಮ್ಮಂಗೆ ಡೌಟ್ ಬಂದಿಲ್ಲ ಚೆಕ್ ಮಾಡಿದ್ರೆ. ಅದಕ್ಕೆ ಈಗ ನೆತ್ತಿ ಪಾಕೆಟಲ್ಲಿ ಹಾಕೊತೀನಿ. ಒಂದಿನ ಫುಲ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ಗೈಸ್. ನನಗೂ ನಮ್ಮಮ್ಮದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ನಾವು ಇನ್ನು ಮಿಕ್ಕಿದ್ದು ನಮ್ಮಮ್ಮ ಸ್ಯಾರೀಸ್ ಎಲ್ಲ ಆಮೇಲೆ ತೋರಿಸ್ತೀನಿ. ಓಕೆ, ಇವತ್ತು ನಾನು ಮೇಕಪ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಇದು ಏನೇಳು ಅದು ಚೈನ್ಗೆ ಅದನ್ನ ಹೇಳ್ದಲ್ಲ, ಅದನ್ನ ತಗೊಂಬರ್ಬೇಕು. ಓಲೆ ಇಲ್ಲ, ಓಲೆ ಇಲ್ಲ ಅಲ್ಲಿ ಓಲೆ ಇದ್ರೆ ಇನ್ನು ಬಿಚ್ಚಿ ಹಾಕಿ ಅವಕ್ಕೆ ಬೇಕಾದ ಹೋಗಿ ಹಾಕ್ಯಂಬೋದು. ಯಾವುದು ಏನು ಬೇರೆದ್ರಾಗ ಏನು ಇರೋದೇ ಇಲ್ಲ ಅದಕ್ಕೆ. ಅದಕ್ಕೊಂದು ದೊಡ್ಡ ದುಡ್ಡು ಇಟ್ಕೋಕ್ ಹೋಗ್ತಾರ ದುಡ್ಡು. ಯಾಕೆ ಬಿಚ್ಚಾಕಿದ್ಯಾ 10 ರೂಪಾಯಿ ಎಲ್ಲಿ ಕತ್ತಾಗಿ ಐತಲ್ಲ ಎಲ್ಲೇ ಹೋಗಲ್ಲಿ ನೋಡೋಗ ಎಲ್ಲಿ ಕಸ ಎಲ್ಲ ಗುಡ್ಸಾಕಿದ್ಯಾ. ಎಲ್ಲೇ ನೋಡಿ ನೋಡು ಅಷ್ಟು ಎಲ್ಲಿಲ್ಲ. ಅಲ್ಲಿ ಇದಕ್ಕೆ ಹೋಗಿದ್ನಿ, ಕಾಫಿ ಕುಡಿತಾರೆ. ನೀನು ಅಷ್ಟು ಮಾತ್ರ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳು? ಕಸ್ದಾಗ ಬಿದ್ದೋಯ್ತಾ? ಕಸ್ದಾಗ ಎಲ್ಲಿ ಇಲ್ಲ, ನಾನು ನೋಡ್ದೆ. ಬೆಳಗ್ಗೆ ಇತ್ತ ಇಲ್ಲ? ನನ್ನ ಚೈನ್ ಬೆಳಗ್ಗೆ ಇತ್ತು. ಏನ್ ಮಾಡ್ತೀವಿ ಅಷ್ಟೇ. ನಮ್ಗೆ ದೇವ್ರ ಮನೆಗೆ ಹೋಗಿದ್ದೆ. ಫ್ಲಾಶ್ ಬ್ಯಾಕ್. ವಾಟ್ ಇಫ್ ನಮ್ಮಮ್ಮಂಗೆ ಡೌಟ್ ಬಂದಿಲ್ಲ ಚೆಕ್ ಮಾಡಿದ್ರೆ. ಏಮ್ಮ ಕರೆಕ್ಟಾಗಿ ಹೇಳು, ಎಲ್ಲ ಬಿಚ್ಚಿಕ್ಕಿದ್ಯಾ ಏನು ಅಂತ. ಏನ್ ಪುಕ್ಷಟಿಗೆ ಬರಲ್ಲಮ್ಮ. ಅಕ್ಕಿಲ್ಲ ಅವತಾರ ಆಡಕ್ ಹೋಗ್ಬೇಡಕ್ಕಿಲ್ಲ ಇವಾಗ ಹೇಳಿದ್ವಿ. ಗೊತ್ತಾಗೈತೆ ನಮ್ಮ ಅಮ್ಮಂಗೆ ಎಲ್ಲಿ ಚೈನ್ ಕಿತ್ತಾಗಿಲ್ಲ, ನಾನೇ ಇದು ಮಾಡಿ. ಬಟ್ ಇದು ಬಿಚ್ಚಿಕ್ಕಿ ನಾನು ಹೇಳಿಲ್ವಾ ನಮ್ಮಮ್ಮ ಅಲ್ಲಿ ಚೆಕ್ ಮಾಡ್ತಾರೆ ಹೋಗ್ಬಿಟ್ಟು ಅಂತ. ನಾನು ಅಲ್ಲೇ ಇಕ್ಕಿದ್ದೆ, ನೀನ್ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಪಟ್ಟಂತ ಎತ್ಕೊ ಬಂದ್ಬಿಟ್ಟೆ. ಓಕೆ ಗೈಸ್, ಸಕ್ಸಸ್ಫುಲಿ ಥ್ಯಾಂಕ್ಡ್ ಮೈ ಮಾಮ್. ಆಮೇಲೆ ನಮ್ಮಪ್ಪ ಬರ್ತಾರೆ, ನಮ್ಮಪ್ಪ ಟ್ರೈ ಮಾಡಿ ನೋಡ್ತೀನಿ. ಈ ಚೈನ್ ಹಂಗೆ ಅವ್ರ ಪಾಕೆಟಲ್ಲಿ ಹಾಕೋತೀನಿ. ನಾನು ಅನ್ಕೊಂಡೆ ನಮ್ಮ ಹಾಕೋ ಮತ್ತು ಕತ್ತಾಕ ಹಾಕೋ, ತಿರ್ಗೆಲ್ಲ ಬಿಚ್ಬೇಕು ಸುಮ್ಮನೆ. ಬಿಚ್ಬೇಕಾದ್ರೆ ಅದೇ
Hey guys, so successfully pranked my mommy. So, ಏನ್ ಅನ್ಸ್ತಮ್ಮ? ಏನು ಅನ್ಸಲ್ಲ ಆ ಎರಡು ಬಿರಿಯಾನಿ ಕೋಪ ಬಂದಿತ್ತು ಎರಡು ಬಿಡ್ಬೇಕು ತಾಳ್ಮೆಯಿಂದ ಇದೀನಿ. ಓಕೆ, ಸೊ ಇಷ್ಟೇ ಗೈಸ್. ಗೊತ್ತಿಲ್ಲ ನಮ್ಮ ಅಮ್ಮನ ರಿಯಾಕ್ಷನ್. ಸೊ ಏನೋ ಹೇಳೋಣ ಅಂತ ಬಂದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ಇರಂಗೆ. ಅಲ್ಲ ಅದಲ್ಲ, ಇನ್ನೂ ಏನೋ ಹೇಳೋಣ ಅಂತ ಬಂದೆ ಬೇರೆದು. ಹಾ, ಏನೋ ಹೇಳಕ್ ಬಂದೆ, ಏನದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮೈಕ್ ಇಲ್ಲೇ ಹಾಕೊಂಡಿದ್ದೀನಿ. ಕಾಣಿಸಿಲ್ಲ ನನ್ನ ಮೈಕ್ ಹಾಕೊಂಡಿದ್ದೀನಿ. ಕರೆಕ್ಟ್. ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗ್ ಬಂದಿದ್ಯೋ ಗೊತ್ತಿಲ್ಲ ನಂಗೆ, ಬಿಕಾಸ್ ನಾನು ಯಾವುದೋ ಮೈಂಡಲ್ಲಿ ಯೋಚನೆ ಮಾಡಿ ಅಲ್ಲೆಲ್ಲ ಕೊಟ್ಟದೆ, ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೇಕು, ವಿಡಿಯೋ ನೋಡ್ಬಿಟ್ಟು ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಹೆಂಗೆ ವಿಡಿಯೋ ಬಂದೈತೆ ಅಂತ, ಹೆಂಗ್ ರಿಯಾಕ್ಷನ್ ಬಂದೈತೆ ಅಂತ. ಸೊ ಫ್ರಾಂಕ್ ವಿಡಿಯೋ ಇಷ್ಟೇ ಆಗಿರುತ್ತೆ, ಬಿಕಾಸ್ ನಮ್ಮಪ್ಪ ಬಂದಿದ್ರು ಮನೆಗೆ. ಬಟ್ ನಮ್ಮಪ್ಪ ಬಂದಾಗ ನಾನು ಮರ್ತೋಗ್ಬಿಟ್ಟೆ ಚೈನ್ ರಿಮೂವ್ ಮಾಡಬೇಕು ಅಂತ. ಅವ್ರು ಬಂದಿದ ತಕ್ಷಣ ಸಾಂಬಾರು ಕಾಯಿಸಿ ಊಟ ಬಡಿಸೋದ್ರೊಳಗೆ ಐ ಥಿಂಕ್ ನಮ್ಮಪ್ಪ ನೋಟಿಸ್ ಮಾಡಿಬಿಟ್ರು ಅನಿಸುತ್ತೆ. ಸೊ ಹಂಗಾಗಿ ಫ್ರ್ಯಾಂಕ್ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.